ಲವ್ ಅಂದರೆ ಇದೆಲ್ಲ ಇದ್ದೇ ಇರುತ್ತೆ. ಲವ್ ಅಂದರೆ ಬರೀ ಇನ್ಫ್ಯಾಕ್ಚುಯೇಷನ್ ಅಲ್ಲ, ಬರೀ ಖುಷಿ ಏನಲ್ಲ. ಲವ್ ಅಂದರೆ ಜಗಳ ಇರುತ್ತೆ, ಏನು ಹೇಳಿರುತ್ತೆ, ಕೋಪ ಇರುತ್ತೆ, ಎಲ್ಲ ಇರುತ್ತೆ, ದುಃಖ ಇರುತ್ತೆ, ಕಷ್ಟ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಅದು ದಾಟಿದ್ದು ನಾವು ಮುಂದೆ ಜೀವನ ಮಾಡಬೇಕಲ್ಲ, ಅದೇ ನಿಜವಾಗ್ಲೂ ಒಂದು ಪ್ರೀತಿ. ಆ್ಯಂಡ್ ನಮ್ಮ ಸಿನಿಮಾ ಈ ಫ್ಯಾಮಿಲಿ ಆಡಿಯನ್ಸ್ಗೆ ಮಾತ್ರ ಅಲ್ಲ, ಲವರ್ಸ್ಗೂ ಫ್ರೆಂಡ್ಸ್ಗೂ ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡ್ಬೋದು. ಬಿಕಾಸ್ ಎಲ್ಲರಿಗೂ ಆ ಒಂದು ರಿಲೇಟಿವಿಟಿ ಖಂಡಿತ ಸಿಗುತ್ತೆ ನಮ್ಮ ಸಿನಿಮಾದಲ್ಲಿ. ಖಂಡಿತ. ಬಿಕಾಸ್ ಗಿರೀಶ್ ಸರ್ ಆ್ಯಕ್ಚುಲಿ ಕತೆ ನರೇಟ್ ಮಾಡುವಾಗ ನನ್ಗೆ ಅನಿಸ್ತು ಇದು ಆ್ಯಕ್ಚುಲಿ ಜಸ್ಟ್ ಬರೀ ಒಂದು ಸಾಂಗ್ಗೋಸ್ಕರ ಹೀರೋಯಿನ್ ಹಾಕಿಲ್ಲ ಸಿನಿಮಾದಲ್ಲಿ. ಒಂದು ಒಳ್ಳೆ ಪೊಟೆನ್ಷಿಯಲ್ ಇತ್ತು ಪರ್ಫಾರ್ಮೆನ್ಸ್ ಮಾಡೋಕ್ಕೆ. ಯಾಕಂದರೆ ಒಂದು ಕಾಲೇಜ್ ಪೋರ್ಷನ್ಸ್ ಇತ್ತು, ಅದಾದಮೇಲೆ ಮದುವೆ ಆದಮೇಲೆ ಹೆಂಗೆ ಆ ಟ್ರಾನ್ಸ್ಫಾರ್ಮೇಷನ್ ತೋರಿಸ್ಬೋದು ಅಂತ ಈ ಸಿನಿಮಾದಲ್ಲಿ ಗಿರೀಶ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ಬಿಕಾಸ್ ಒಂದು ಒಳ್ಳೆ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ ನನಗೆ. ಆಲ್ಸೋ ನಂದಿನಿ ಪಾತ್ರ ತುಂಬ ಚೆನ್ನಾಗಿ ಅವ್ರು ಬರೆದಿದ್ದಾರೆ. ಸೊ ಹಾಗಾಗಿ ಎಲ್ಲ ಆಡಿಯನ್ಸ್ಗೂ ತುಂಬ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಅಕ್ಸೆಪ್ಟ್ ಮಾಡಿದ್ದಾರೆ ನಂದಿನಿ ಪಾತ್ರನ. ಸೊ ಹಾಗಾಗಿ ನೋಡೋಣ ಮುಂದೆ ಏನಿರುತ್ತೆ. ಸಿನಿಮಾ ಹೋಗ್ತಾ ಹೋಗ್ತಾ ಎಲ್ಲರೂ ಹಂಗೂ ಹೇಳ್ತಾ ಇದ್ರು. ಬಟ್ ಏನು ಹೇಳ್ತಾ ಇದ್ದೀನಿ, ನಂದಿನಿ ಒಂದು ವೆರಿ ಸ್ಪೆಷಲ್ ಪಾತ್ರ ನನ್ನ ಕರಿಯರಲ್ಲಿ. ಸೊ ಹಾಗಾಗಿ ನೋಡೋಣ ಅಲ್ಲೇ ಆಡಿಯನ್ಸ್ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ. ಇವಾಗ ಫಸ್ಟ್ ಶೋ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ. ಇವಾಗ ಎಲ್ಲ ಆಡಿಯನ್ಸ್ ಕೈಯಲ್ಲಿದೆ, ಅವ್ರು ನಮ್ಮನ್ನು ಗೆಲ್ಲಿಸ್ಬೇಕು ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಓ ಎಸ್, ಅಫ್ಕೋರ್ಸ್, ಖಂಡಿತ. ಥ್ಯಾಂಕ್ ಯು.